ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ, ಫೈನಲಿ ಆರಾಧನಾಗೆ ತಾಳಿ ಶಾಸ್ತ್ರ ನಡೀತದೆ. ಈ ಕಡೆ ವಟಾರದವರೆಲ್ಲ ಬಂದೇ ಬಿಟ್ರು. ಈ ಕಡೆ ಮಹೇಶ್ ಹಾಗೆ ರೇವತಿಯವರು ಕೂಡ ಬಂದ್ರ. ನಂತರ ಈ ಕಡೆ ಅಮ್ಮು ಮಾಡಿದ್ದೇನು, ಅಮ್ಮುಗೆ ಸ್ಟಾಂಗ್ ಕೊಟ್ಟೇ ಬಿಟ್ಲಲ್ಲಪ್ಪ ಆರಾಧನಾ. ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಆರಾಧನಾನ ಸುತಾರಾಮ್ ಒಪ್ಕೊಳ್ಳೋದಿಲ್ಲ ಅಂತ ಹೇಳೇ ಬಿಡ್ತಾರೆ, ಕಂಡೀಷನ್ ಹಾಕಿಬಿಡ್ತಾರೆ ಸಾವಿತ್ರಿ ಅವರು. ಮಗಂಗೆ ನೋಡು ಸುಶಾಂತ್, ನೀನು ಆರಾಧನಾನ ಮದುವೆ ಮಾಡ್ಕೊಂಡು ಬಂದಿದ್ಯಾ, ನಮಗೆ ಹೇಳ್ದೆ ಕೇಳ್ದೆ ಮದುವೆ ಆಗಿ ಬಂದಿದ್ಯಾ, ಇದನ್ನು ಯಾವತ್ತಿಗೂ ಕೂಡ ನಾನು ಒಪ್ಕೊಳ್ಳೋದಿಲ್ಲ. ಆರಾಧನಾನ ಮನೆಗೆ ಬಿಟ್ಬಿಡು, ಅವ್ರ ಜೊತೆ ಸಂಬಂಧ ಕಟ್ಕೊಂಡ್ಬಿಡು, ಈ ಮದುವೆ ಮುರಿದೋಗ್ಬಿಡ್ಲಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಆರಾಧನಾ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಮಾತು ಕೊಟ್ಟು ಕರ್ಕೊಂಡು ಬಂದಿದ್ದೀನಿ, ಅವರು ಎಲ್ಲರನ್ನ ಬಿಟ್ಟು ನನ್ನನ್ನು ನಂಬಿ ಈ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಮೋಸ ಮಾಡೋದಾಗಲಿ ಕೈ ಕೊಡೋದಾಗಲಿ ನನ್ನಿಂದ ಅಸಾಧ್ಯ. ನಿಮ್ಮನ್ನ ಮಾತನ್ನು ಇದರಲ್ಲಿ ನಾನು ತಳ್ಳಿ ಹಾಕಬೇಕಾಗತ್ತೆ ಅಂತ ಹೇಳಿ ತಳ್ಳಿ ಹಾಕೇ ಬಿಡ್ತಾನೆ ಸುಶಾಂತ್. ಆದರೆ ಇವನಿಗೆ ಪ್ರತಿ ಬಾರಿ ಅಮ್ಮನ ಮಾತೇ ಕೇಳಿಸ್ತಿದೆ. ಅಮ್ಮ ಯಾಕೆ ಆ ರೀತಿ ಮಾತಾಡಿದ್ರು, ಅದರಿಂದ ಆರಾಧನಾ ಅವ್ರ ಮನಸ್ಸಿಗೆ ಎಷ್ಟೆಲ್ಲ ಹರ್ಟ್ ಆಗ್ಬೋದು. ಯಾಕಮ್ಮ ಅರ್ಥ ಮಾಡ್ಕೋತಿಲ್ಲ ನನ್ನ ಪರಿಸ್ಥಿತಿನ, ಅಷ್ಟೆಲ್ಲ ಬಿಡಿಸಿ ಹೇಳ್ತಾ ಇದ್ರು ಕೂಡ ಅಮ್ಮಂಗೆ ನನ್ನ ಪರಿಸ್ಥಿತಿನೇ ಅರ್ಥ ಆಗ್ತಿಲ್ವಲ್ಲಪ್ಪ ಅಂತ ಅನ್ಕೋತಿದ್ದಾನೆ. ಅದರ ನಡುವೆ ಈ ಕಡೆ ತಾಳಿ ಶಾಸ್ತ್ರಕ್ಕೆ ಎಲ್ಲ ರೀತಿಯ ಅರೇಂಜ್ಮೆಂಟ್ನ ಮಾಡ್ಕೋತಿದ್ದಾರೆ. ಹಿಂದೆ ದಿನಾನೇ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ಇದನ್ನು ನೋಡ್ತಿದ್ದಾಗೆ ಅಮ್ಮು ಮತ್ತು ಸಾವಿತ್ರಿ ಅವ್ರಿಗೆ ಶಾಕ್ ಆಗುತ್ತೆ. ಏನು ಮಾಡ್ತಿದ್ರಾ ಅಂದಾಗ ತಾಳಿ ಶಾಸ್ತ್ರ ಮಾಡ್ತಿದ್ದೀನಿ, ಮದುವೆ ಹೇಗೂ ಮಾಡಲಿಲ್ಲ ಅಲ್ವಾ, ಹಾಗಾಗಿ ಮಕ್ಕಳಿಗೆ ತಾಳಿ ಶಾಸ್ತ್ರ ಮಾಡೋಣ ಅಂತ ಸುಶಾಂತ್ ಕೈಯಿಂದ ಮತ್ತೆ ಚಿನ್ನ ತಾಳಿನ ಹಾಕಿಸ್ಬೇಕು ಅಂತ, ಇದು ಸಂಪ್ರದಾಯ ಅಲ್ವಾ ಅಂತ ಹೇಳ್ತಿದ್ರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಆಡೋದೆಲ್ಲ ಆಡ್ಕೊಂಡು ಕೂತ್ಕೊಂಡಿರೋದನ್ನು ನೋಡೋಕೆ ನನ್ನಿಂದ ಸಾಧ್ಯ ಇಲ್ಲ, ಇದನ್ನು ಸುತಾರಾಮ್ ನಾನು ಒಪ್ಪಲ್ಲ ಅಂತ ಹೇಳ್ಬಿಡ್ತಾರೆ ಸಾವಿತ್ರಿ ಅವರು. ಇದರಿಂದಾಗಿ ಆರಾಧನಾಗೆ ತುಂಬ ನೋವಾದರೆ ಈ ಕಡೆ ಅಮ್ಮಗಂತೂ ಹೆವಿ ಖುಷಿ ಆಗ್ತದೆ. ಆದರೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು, ನೋಡು ಸಾವಿತ್ರಿ, ನನಗೆ ಅರ್ಥ ಆಗುತ್ತೆ ನಿಮಗೆ ತುಂಬ ಬೇಜಾರಾಗಿದೆ ಅಂತ, ನಿನ್ನ ಮಗನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೆ, ತುಂಬಾ ಪ್ರೀತಿಸ್ತೀಯ, ಅವನು ನಿನಗೆ ಹೇಳ್ದೆ ಕೇಳದೆ ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅನ್ನೋ ನೋವು ನಿನಗಾಗತ್ತೆ, ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ರೀತಿ ಮಕ್ಳಿಗಾಗಬೇಕಾಗಿರೋ ಶಾಸ್ತ್ರನ ಬೇಡ ಅನ್ನೋದು ಎಷ್ಟು ಸರಿ. ನಿನಗೆ ಮದುವೆ ಆಗಿಲ್ಲ ಅನ್ನೋ ನೋವು ತಾನೆ, ಈಗ ಮಗನೇ ನಿನ್ನ ಕಣ್ಮುಂದೆ ತಾಳಿ ಹಾಕ್ತಾನಲ್ವ, ಅದರಲ್ಲಿ ಏನಿದೆ ಸಮಸ್ಯೆ? ಸುಮ್ಮನೆ ವಿನಾಕಾರಣ ಸೀನ್ಗಳನ್ನೆಲ್ಲ ಕ್ರಿಯೇಟ್ ಮಾಡಬೇಡ, ಎಲ್ಲವೂ ಕೂಡ ಒಳ್ಳೆ ರೀತಿಯ ಆಗಬೇಕು. ಪಾಪ ಈ ಮಕ್ಕಳು ಪ್ರೀತಿಸಿದ್ದಾರೆ, ಜೊತೆಗೆ ಯಾವುದೋ ಪರಿಸ್ಥಿತಿಗೆ ಕಟ್ಟುಬಿದ್ದು ಮದುವೆ ಆಗಿದ್ದಾರೆ. ನೋಡು, ಅವರು ಬೇಕು ಅಂತ ಮದುವೆ ಆಗಿದ್ದಲ್ಲ, ಜೊತೆಗೆ ನಿನ್ನ ಮಗ ಇಷ್ಟ ಇಲ್ಲದವ್ರನ್ನ ಮದುವೆ ಆಗಿ ಬಂದಿಲ್ಲ, ಅವ್ನ ಜೀವನನ ಉದ್ಧಾರ ಮಾಡಿ ಅವನು ಇಷ್ಟಪಟ್ಟ ಹುಡುಗಿನೇ ಮದುವೆ ಮಾಡ್ಕೊಂಡು ಬಂದಿದ್ದಾನೆ. ಪಾಪ ಇಬ್ಬರು ಮಕ್ಕಳು ಬಂದಿವೆ, ಖುಷಿಯಿಂದ ಇರಬೇಕೇ ಹೊರತು ಅದನ್ನು ಬಿಟ್ಟು ಈ ರೀತಿಯೆಲ್ಲ ನೀನು ಒಪ್ಕೊಳ್ದೆ ಈ ರೀತಿಯೆಲ್ಲ ನೋವನ್ನು ಉಂಟು ಮಾಡಬೇಡ. ನೋಡು, ಒಂದು ಮಾತು ಹೇಳ್ತೀನಿ, ನೀನು ಒಪ್ಕೋತೀಯೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ, ಈ ಮನೆ ಯಜಮಾನಿ ನೀನು, ಹಾಗಾಗಿ ಹೇಳ್ತಿದ್ದೀನಿ, ಈ ಮನೆ ಯಜಮಾನಿಯಾಗಿ ನಾಳೆ ಆರಾಧನಾ ಫ್ಯಾಮಿಲಿ ಎಲ್ಲ ಕೂಡ ಬರ್ತಿದ್ದಾರೆ. ಎಲ್ಲರೂ ಮುಂದೆ ಖುಷಿಯಿಂದ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತೀಯ, ಎಲ್ಲವನ್ನ ಮುಂದೆ ನಿಂತು ಮಾಡ್ತೀಯ, ಅದು ನಿನ್ನ ಮರ್ಯಾದೆ ಉಳಿಸತ್ತೆ, ಇಲ್ಲ ಅಂದರೆ ನಿನಗೆ ಬಿಟ್ಟಿದ್ದು, ಆದರೆ ಈ ಒಂದು ಫಂಕ್ಷನ್ ಅಂತೂ ನಾನು ಮಾಡೇ ತೀರ್ತೀನಿ ಅಂತ ಹೇಳಿ ಅಲ್ಲಿಂದ ಧರ್ಮೇಂದ್ರ ಪ್ರಧಾನ್ ಅವರು ಹೊರಡ್ತಾರೆ. ಈ ಕಡೆ ಆರಾಧನಾ ಹತ್ರ ಬರ್ತಿದ್ದಾಗೆ ಎಲ್ಲ ನಿನ್ನಿಂದಾನೆ, ನನ್ನ ಮನೇಲಿ ಎಷ್ಟು ನೆಮ್ಮದಿ ಇತ್ತು, ನೀನು ಬರ್ತಿದ್ದಾಗೆ ನನ್ನ ಮನೆ ನೆಮ್ಮದಿ ಎಲ್ಲ ಕಿತ್ಕೊಂಡ್ಬಿಟ್ರೆ ರಾಕ್ಷಸಿ ನೀನು, ಎಂಥ ಪಾಪಿ, ಯಾಕಾದರೂ ನನಗೆ ಮನೆಗೆ ಬಂದ್ಯೋ ಅಂತ ಹೇಳಿ ಸಾವಿತ್ರಿಯವರು ಕೋಪ ಬಂದು ಬೈದು ಈ ಕಡೆ ಹೋಗ್ಬಿಡ್ತಾರೆ. ಈ ಕಡೆ ನಮ್ಮಮ್ಮ ಅಂತೂ ಹೆವಿ ಸ್ಟ್ರಾಂಗಾಗೇ ಇದ್ದಾರಲ್ಲಪ್ಪ ಅಂತ ಅಮ್ಮ ಖುಷಿ ಪಡ್ತಿದ್ರೆ, ಈ ಕಡೆ ಯಾಕೆ ಆರಾಧನಾ, ಒಂದು ಮಾತು ತಿಳ್ಕೊ, ಅಪ್ಪ ನಿನ್ನ ಒಪ್ಕೊಂಡಿರ್ಬೋದು, ಆದರೆ ಒಂದು ಮನೇಲಿ ಸೊಸೆಯಾಗಿ ಸ್ಥಾನ ಗಿಟ್ಟಿಸ್ಕೋಬೇಕು ಅಂದರೆ ಮನೆ ಅತ್ತೆ ಮನಸ್ಸನ್ನ ಗೆಲ್ಲಬೇಕಾಗತ್ತೆ. ಆದರೆ ನಮ್ಮಮ್ಮ ಅಂತೂ ಕೊನೆ ತನಕ ನಿನ್ನನ್ನಂತೂ ಸೊಸೆಯಾಗಿ ಒಪ್ಕೊಳ್ಳೋ ಮಾತಂತೂ ಇಲ್ಲ. ಏನು ಮಾಡ್ತೀಯಾ, ನೋಡಿದ್ಯಾ ಏನಾಯಿತು ನಿನ್ನ ಕತೆ, ಇಂಥ ಬದುಕು ಬೇಕಾ ನಿನಗೆ, ಅಯ್ಯೋ ಪಾಪಚ್ಚಿ ಅಂತ ಅನ್ನಿಸ್ತದೆ ನಿನ್ನನ್ನು ನೋಡ್ತಾ ಇದ್ರೆ ಅಂತ ಹೇಳಿ ಕೆಟ್ಟದಾಗಿ ಕೀಳಾಗಿ ಮಾತಾಡಿ ಆಡ್ಕೊಂಡಾಗ ಈ ಕಡೆ ಯಾಕೆ ನನ್ನ ಮನೆಯಿಂದ ಓಡಿಸ್ಬೇಕು ಅಂತಲೇ ಪ್ಲ್ಯಾನ್ ಮಾಡ್ತಾ ಇದೆಯಲ್ಲ, ಇನ್ನೂ ಕೂಡ ಏನೂ ಇಲ್ಲದೆ ಆಲ್ರೆಡಿ ಭಯ ಶುರುವಾಗಿದೆ ಅಂತ ಅನಿಸುತ್ತೆ, ಅಂದರೆ ಆಟ ಆಲ್ರೆಡಿ ಶುರುವಾಗಿದೆ ಅಂತ ಅರ್ಥ. ಒಂದು ಮಾತು ಕೇಳ್ಕೊ, ನಾನು ಮನೆಯಿಂದ ಆಚೆ ಹೋಗೋದಲ್ಲ, ಎಲ್ಲರೂ ಕೂಡ ಒಂದೇ ರೀತಿ ಇರಲ್ಲ, ಕಾಲ ಇದೇ ರೀತಿ ಇರಲ್ಲ, ಕಾಲಾಯ ತಸ್ಮೈ ನಮಃ, ಕಾಲ ಅನ್ನೋದು ಬದಲಾಗೇ ಆಗತ್ತೆ. ಅತ್ತೆಗೆ ಇವತ್ತು ನನ್ನ ಮೇಲೆ ಕೋಪ ಇರಬಹುದು, ಆದರೆ ಮುಂದೊಂದು ದಿನ ಎಲ್ಲ ಕೋಪ ಮಾಸುತ್ತೆ, ಅತ್ತೆ ನನ್ನನ್ನು ಒಪ್ಕೋತಾರೆ ಅಪ್ಕೋತಾರೆ, ಆ ನಂಬಿಕೆ ನನಗಿದೆ. ಆದರೆ ನೀನು ಒಂದು ಸುಳ್ಳಿನ ಪರದೆ ನಡುವೆ ಈ ಮನೆ ಮತ್ತು ನಿನ್ನ ಸಂಬಂಧ ನಿಂತಿದೆ, ಆ ಸುಳ್ಳಿನ ಪರದೆ ತೆಗೆದ್ರೆ ನೀನು ಮನೆಯಿಂದ ಆಚೆ ಇರ್ತೀಯ ಅನ್ನೋದು ನೆನಪಿರಲಿ. ಅದು ಒಂದು ಕೆಲಸ ಮಾಡಿದ್ರೆ ಸಾಕು ಅನ್ನೋ ಚುಕ್ ಕೊಡೋದ್ರೊಂದಿಗೆ ಆರಾಧನಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಅಮ್ಮು ಅಂತೂ ಹೆವಿ ಶಾಕ್ ಆಗಿಬಿಡ್ತಾಳೆ. ಈ ಕಡೆ ರೇವತಿಯವರಂತೂ ತನ್ನ ಮಗಳು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ಲು, ನಾವು ತಾಳಿ ಶಾಸ್ತ್ರಕ್ಕೆ ತಾಳಿ ತೊಗೊಂಡು ಹೋಗಬೇಕಾಗಿರೋದು, ಆದರೆ ನನ್ನ ಮಗಳಿಗೋಸ್ಕರ ನನ್ನ ಗುಲ್ಗಂಜಿ ಕೂಡ ಮಾಡಿಸ್ಲಿಲ್ವಲ್ಲ, ಆ ಮಗು ನಮಗೋಸ್ಕರನೇ ದುಡಿತಾ ಕಷ್ಟಪಡ್ತಾ ಅಮ್ಮನ ಅನುಭವಿಸ್ತಾ ಈ ಮನೇಲಿ ಕಾಲ ಕಳೆದ್ಬಿಡ್ತು. ಆದರೆ ಏನು ಮಾಡಲಿ,
ಅಂತ ಅಂದ್ಕೊಂಡು ಬೀರುವನ್ನೆಲ್ಲ ನೋಡ್ತಾರೆ. ಬೀರುಲಿ ಏನೂ ಕಾಣಿಸ್ತಿಲ್ಲ. ಈ ಕಡೆ ಮಹೇಶ್ ಅವ್ರು ಬರ್ತಿದ್ದಾಗೆ ನೀವೇನಾದರೂ 2,000 ರೂಪಾಯಿ ತೊಗೊಂಡ್ರ ಅಂದಾಗ ಇಲ್ಲ ಅಂತ ಹೇಳ್ತಾರೆ. ನನಗೇನು ಗೊತ್ತು ಅಂತಾರೆ. ನಿಜ ಹೇಳಿ, ನನಗೆ ಗೊತ್ತಿದೆ, ಅದನ್ನು ಕೂಡ ಜೂಜಾಡಿ ಕಳೆದ್ಬಿಟ್ರಲ್ವ. ಮಗಳಿಗೋಸ್ಕರ ನಾವು ತಾಳಿ ತೊಗೊಂಡು ಹೋಗಬೇಕಾಗಿತ್ತು, ಅದು ಸಂಪ್ರದಾಯ. ಆದರೆ ಅದನ್ನು ಕಳೆದ್ಬಿಟ್ರಲ್ಲ, ಏನೋ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂದ್ಕೊಂಡ್ರೆ ಅಂದಾಗ ಅಯ್ಯೋ ನೀನೇನು ಗುಲ್ಗಂಜಿ ತೊಗೊಂಡು ಹೋಗೋದು, ರಾಶಿ ಗಟ್ಟಲೆ ಬಿದ್ದಿದೆ ಆ ಮನೇಲಿ. ಎಷ್ಟೆಷ್ಟು ಆಲ್ರೆಡಿ ಮಾಡ್ಸಾಕಿದಾರೋ, ಎಷ್ಟು ದಪ್ಪ ಚೈನ್ ತಂದು ಎಷ್ಟು ದೊಡ್ಡ ತಾಳಿ ತಂದಿದ್ದಾರೋ ಅವರು ಆಲ್ರೆಡಿ ಆರಾಧನೆ. ನೀನು ನೋಡಿದ್ರೆ ನಿನ್ನ ಮನೆಯಿಂದ ತೊಗೊಂಡು ಹೋಗಬೇಕು ಅಂತಿದೆಯಲ್ಲ, ಅದೇನೂ ಇಲ್ಲ, ಬೆಳಗ್ಗೆ ಅಷ್ಟರಲ್ಲಿ ರೆಡಿ ಆಗುವ ಅಂತ ಹೇಳಿ ಮಹೇಶ್ ಅವ್ರು ಹೋದರೆ ಈ ಕಡೆ ಸಿರಿ ರಘು ಒಳಗಡೆನೇ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾಳೆ. ನೀನೇ ಬರಬೇಕು, ನಾನಂತೂ ನಡ್ಕೊಂಡು ಬರೋದಿಲ್ಲ ಅಂತ. ಇದನ್ನು ರೇವತಿಯವರು ಕೂಡ ಅಬ್ಸರ್ವ್ ಮಾಡ್ತಾರೆ ಕೂಡ. ನಂತರ ಇನ್ನೇನೋ ಹೇಳಿ ತಪ್ಪಿಸ್ಕೊಳ್ಳೋದಂತೂ ಗ್ಯಾರಂಟಿ ಸಿರಿ. ನಂತರ ಈ ಕಡೆ ತೊಗೊಂಡ್ರೆ ಈ ಕಡೆ ತುಂಬಾ ಯೋಚನೆ ಮಾಡ್ತಾ ಆಕಾಶನ ನೋಡ್ತಾ ಆರಾಧನಾ ನಿಂತಿದ್ರೆ ಅಲ್ಲಿ ಸುಶಾಂತ್ ಬರ್ತಾರೆ. ಅವ್ರಿಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ ಅನ್ನೋದು ಸುಶಾಂತ್ಗೆ ಗೊತ್ತಿರೋದ್ರಿಂದ ಏನ್ರಿ ಆರಾಧನಾ ಅವರ ಕೌಂಟ್ ಮಾಡ್ತಿದ್ದೀರಾ, ನನಗೂ ಸ್ವಲ್ಪ ಹೇಳ್ತೀರಾ ಎಷ್ಟು ಕೌಂಟ್ ಇದೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಕೌಂಟ್ ಅಂತ ಹೇಳ್ತಿದ್ದಾಳೆ. ನನ್ನ ಜೀವನನೂ ಕೂಡ ಲೆಕ್ಕಾಚಾರ ಸಿಗೋದಿಲ್ಲ, ಹಾಗೆ ಆಕಾಶದಲ್ಲಿರೋ ನಕ್ಷತ್ರ ಕೂಡ ಲೆಕ್ಕಾಚಾರಕ್ಕೆ ಸಿಗೋದಿಲ್ಲ ಅಂತಿದ್ರೆ ಯಾಕೆ ರೀತಿ ಮಾತಾಡ್ತಿದ್ರ? ನೀವು ಖುಷಿಯಾಗಿರಬೇಕು ಅಂತ ಹೇಳ್ತಾರೆ. ನಿಮ್ಮಮ್ಮ ನನ್ನ ಸುಸಿ ಅಂತಲೇ ಒಪ್ಕೊಳ್ಳಿಲ್ಲ ಅಂದಾಗ ಅಯ್ಯೋ ಒಪ್ಕೊಳ್ಳಿಲ್ಲ ಹಾಗಂತ ಯಾವಾಗಲೂ ಕೂಡ ಹೀಗೆ ಇರುತ್ತಾ? ನಮ್ಮಮ್ಮಂಗೇನೋ ಕೋಪ ಇದೆ ಅದಕ್ಕೋಸ್ಕರ, ಆದರೆ ಖಂಡಿತ ಒಪ್ಕೋತಾರೆ, ಎಲ್ಲ ಕೂಡ ಸರಿ ಹೋಗುತ್ತೆ. ಏನು ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಾಳೆ ರೇವತಿ ಆಂಟಿ ಬರ್ತಾರೆ, ಆರಾಮಾಗಿ ಖುಷಿಯಾಗಿ ರೆಕ್ಕೆ ಥರ ಇರ್ಬೋದು ನೀವು ಅಂತ ಹೇಳ್ತಿದ್ರೆ ನನಗೆ ಯಾರೂ ಕೂಡ ನೆನಪಾಗ್ತಿಲ್ಲ ಸುಶಾಂತ್ ಅವರೇ. ಈ ಮನೇಲಿ ಯಾರೂ ಇಲ್ಲ ನನ್ನವರು ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಎಲ್ಲರನ್ನ ವಿರೋಧ ಕಟ್ಕೊಂಡು ನನ್ನ ಜೊತೆ ಇದ್ದೀರಾ, ನನ್ನನ್ನು ಖುಷಿಯಾಗಿಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ. ನೀವಿರಬೇಕಿದ್ರೆ ನನಗೆ ಯಾರು ನೆನಪಾಗ್ತಾರೆ ಅನ್ನೋದನ್ನು ಹೇಳಬೇಕು ಅನಿಸುತ್ತೆ, ಆದರೆ ನನ್ನಿಂದ ಅದನ್ನು ಬಾಯ್ಬಿಟ್ಟು ಹೇಳೋಕ್ಕಾಗ್ತಿಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾಳೆ. ಈ ಕಡೆ ಆರಾಧನಾಗೂ ಸುಶಾಂತ್ ಮೇಲೆ ಪ್ರೀತಿ ಇದೆ. ಸುಶಾಂತ್ ಅಂತೂ ಮುನಿಯಮ್ಮ ಅವರೇ, ನೀವು ಯಾವಾಗಲೂ ಕೂಡ ಖುಷಿಯಾಗಿರಬೇಕು, ಈ ರೀತಿ ಬುಸ್ ಥರ ಇದ್ದರೆ ಹೇಗಾಗುತ್ತೆ? ನೀವು ನಗ್ತೀರಾ ಅಲ್ವಾ, ನಗೆ ಅಂತ ಹೇಳಿ ಫೈನಲಿ ನಗ್ಸೇ ಬಿಡ್ತಾನೆ. ನಂತರ ಆರಾಧನಾ ಹೋಗ್ತಿದ್ದಾಗೆ ಯಾವತ್ತೂ ಕೂಡ ನೀವು ಹೀಗೆ ಖುಷಿಯಾಗಿರಬೇಕು, ನಿಮ್ಮ ಮುಖದಲ್ಲಿ ಖುಷಿ ನೋಡೋದಷ್ಟೇ ನನ್ನ ಆಸೆ ಅಂತ ಸುಶಾಂತ್ ಹೇಳ್ತಾನೆ. ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ. ಈ ಕಡೆ ಗಣಪತಿಯವರು ದೇವ್ರ ಮನೇಲಿ ಕೂತಿದ್ದಾರೆ. ಈ ಕಡೆ ಎಲ್ಲ ಇನ್ಚಾರ್ಜ್ನ ಧರ್ಮೇಂದ್ರ ಪ್ರಧಾನ್ ಅವರೇ ವಹಿಸ್ಕೊಂಡು ಎಲ್ಲ ರೀತಿ ತಯಾರಿ ಆಗಿದೆಯಾ, ಕಾಯಲ್ಲಿ ಅಂಥದ್ದಾಗಿ ಬರ್ತಿದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಫೈನಲಿ ಧರ್ಮೇಂದ್ರ ಪ್ರಧಾನ್ ಅವರ ಹೆಂಡತಿ ಸುಶಾಂತ್ ಅಮ್ಮ ಸಾವಿತ್ರಿ ಅವರು ಅಲಂಕಾರ ಮಾಡಿಕೊಂಡು ಬಂದೇ ಬಿಟ್ಟರು. ನೋಡಿ, ನಾನು ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀನಿ, ನನಗೆ ಈ ಮದುವೆ ಒಪ್ಪಿಗೆ ಇಲ್ಲದೆ ಇರ್ಬೋದು, ನಾನು ಇದನ್ನು ಅಕ್ಸೆಪ್ಟ್ ಮಾಡದೇ ಇರ್ಬೋದು, ಆದರೆ ನಿಮ್ಮ ಹೆಂಡತಿಯಾಗಿ ನಿಮ್ಮ ಮಾತಿಗೆ ಗೌರವ ಕೊಟ್ಟು ನಾನು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಿದ್ದೀನಿ ಅಂತ ಹೇಳ್ತಾರೆ. ಹೋ ಏನಪ್ಪ ಇದು ಅಕ್ಕ, ಇವತ್ತು ಗಂಡನಿಗೋಸ್ಕರ ನಾಳೆ ಮದುವೆನೇ ಒಪ್ಕೋತಾರೆ, ಎಲ್ಲರೂ ಇಷ್ಟೇ ಅಂತ ಗಣಪತಿಯವರು ಅನ್ಕೋತಿದ್ದಾರೆ. ಇದರಿಂದಾಗಿ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ತನ್ನ ಹೆಂಡತಿ ಫೈನಲಿ ಬಂದರು ಅಂತ. ನಂತರ ಆರಾಧನಾ ಹೋಗಿ ನಾನು ಏನಾದರೂ ಕೆಲಸ ಮಾಡಲಾ ಅಂದಾಗ ದಿಶಾ ಅಮ್ಮ ನೀನೇನು ಮಾಡೋದು, ಆಲ್ರೆಡಿ ನನ್ನ ಮಗಳು ಜೀವನನೇ ಸ್ಮಶಾನ ಮಾಡಿದೆಯಲ್ಲ, ನೀನೇನೂ ಮಾಡಬೇಕಾಗಿಲ್ಲ ಅಮ್ಮ, ಇವತ್ತು ನಿನಗೆ ತಾಳಿ ಶಾಸ್ತ್ರ ಇದೆ, ಅಲ್ಲಿ ಅಲಂಕಾರ ಮಾಡಿಕೊಂಡು ನಿನ್ನ ಮನೆಯವರೆಲ್ಲ ಬರ್ತಾರೆ, ಆ ಶಾಸ್ತ್ರ ಮಾಡಿಸ್ಕೊ ಅಂತ ಹೇಳ್ತಾರೆ. ನಂತರ ಈ ಕಡೆ ಅಮ್ಮನ ನೋಡ್ತಿದ್ದಾಗೆ ಈ ಕಡೆ ಆರಾಧನಾ ನಾನು ನೋಡಿ ಒಂದು ಕೆಟ್ಟ ಸ್ಮೈಲ್ನ ಕೊಟ್ಟು ಹಂಗಸೋ ರೀತಿ ಸ್ಮೈಲ್ ಮಾಡ್ತಿದ್ದಾಳೆ ಅಮ್ಮು. ನಂತರ ಈ ಕಡೆ ಆರಾಧನಾ ಕೂಡ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಫೈನಲಿ ರೇವತಿ ಹಾಗೆ ವಟಾರದವರು ಮಹೇಶ್ ಎಲ್ಲರೂ ಕೂಡ ಬಂದಿದ್ದಾರೆ ಮನೇಲಿ ಸಂಭ್ರಮ. ನಂತರ ಈ ಕಡೆ ಮುರಳಿ ಅಂಕಲ್ ಕೂಡ ಇದ್ದಾರೆ. ಎಲ್ಲರೂ ಬರ್ತಿದ್ದಾಗೆ ಈ ಕಡೆ ರೇವತಿಯವ್ರಿಗೆ ಒಂದು ರೀತಿಯ ಮುಜುಗರ, ತನ್ನ ಗಂಡನ ಸಾಯಿಸಿದವರ ಮನೆಗೆ ಕಾಲಿಡಬೇಕಾಗಿದೆಯಲ್ಲ ಅಂತ. ನಂತರ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ಹಾಗೆ ರೇವತಿಯವರು ಮುಖಾಮುಖಿ ಆಗತ್ತೆ. ನಂತರ ಅವ್ರಿಗೂ ಕೂಡ ಅಷ್ಟೇ ಮುಜುಗರ ಇರುತ್ತೆ. ಈ ಕಡೆ ಸಾವಿತ್ರಿ ಅವರಂತೂ ಸ್ವಲ್ಪ ಕೂಡ ಸುತಾರಾಮ್ ಇಷ್ಟ ಇಲ್ಲ, ಅವ್ರಿಗೆ ಖಂಡ ಕಾರ್ತಿದೆ, ಬಟ್ ನಾಟಕ ಮಾಡಬೇಕಾಗಿದೆ. ಈ ಕಡೆ ಅಮ್ಮೂ ಕೂಡ ಇದ್ದಾಳೆ. ನಂತರ ಈ ಕಡೆ ರೇವತಿಯವರು ಮಗಳನ್ನ ನೋಡಿ ಖುಷಿಪಟ್ಟು ಕ್ಷಮಿಸ್ಬಿಡು ಮಗಳೇ ಅಂತ ಕೇಳ್ತಿದ್ರೆ, ನಾನು ಹಣೆ ಬರ ಬಿಡಮ್ಮ ಅಂತ ಹೇಳ್ತಿದ್ದಾಳೆ. ವಟಾರದವ್ರು ಎಲ್ಲ ಮನೆ ಗಿನೆ ಎಲ್ಲ ನೋಡಿ ನಮ್ಮ ಆರಾಧನಾ ಒಳ್ಳೆ ಮನೆಗೆ ಸೇರಿಕೊಂಡು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಅಂತ ಹೇಳಿ ಸುಶಾಂತ್ ನಮ್ಮ ಆರಾಧನನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಿದ್ದಾರೆ. ಸುಶಾಂತ್ ಎಂಥ ಶ್ರೀಮಂತ ಅಂತ ಗೊತ್ತಾಗ್ತದೆ, ಆದರೆ ಇಲ್ಲಿ ವಟಾರದವ್ರಿಗೆಲ್ಲ ಕೀಳಾಗಿ ಮರ್ಯಾದೆ ತೆಗೆಯೋ ರೀತಿಯ ಅಮ್ಮು ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಹಾಗಿದ್ರೆ ತಾಳಿ ಶಾಸ್ತ್ರ ಕೂಡ ತುಂಬ ಚೆನ್ನಾಗಿ ಆಗತ್ತೆ, ಬಟ್ ಅದರ ನಡುವೆ ಈ ಕಡೆ ಅಮ್ಮು ತನ್ನ ಆಟನ ಶುರು ಮಾಡ್ಕೋತಾಳೆ. ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.